ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಎಲ್ರಿಗೂ ನಮಸ್ಕಾರ. ಚುಕ್ಕಿ ಮೋಡ ಚಂದ್ರ ಇದ್ರೆ ಅದು ಬಾನಂಗಳ, ಅಪ್ಪ ಅಮ್ಮ ಮಗು ಇದ್ರೆ ಅದು ಮನೆ ಅಂಗಳ, ಆರತಿ ಅಂಬರೀಶ್ ಶ್ರೀನಾಥ್ ಅವ್ರು ಇದ್ರೆ ಅದು ಶುಭ ಮಂಗಳ, ನಾನು ನೀವು ನಗು ಇದ್ರೆ ಅದೇ ಮಜಾ ಅಂಗಳ. ಇದು ಮಜಾ ಮಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರೋ ಜೋರೋ. ಅಂಗಳದಲ್ಲಿ ಮಂಗಳವಾಗ್ಲಿ ಅಂತ ಹೇಳ್ತಾ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನೋಡೋಕೆ ಮುದ್ದು ಪೋರಿ, ಮಾಡ್ತಾರೆ ಕನಸುಗಳ ಚೋರಿ. ಇವರು ಸುಮ್ನೆ ಕೂತಿದ್ರು ಅದೇ ಒಂದ್ ಸ್ಟೋರಿ. ಇವರ ಕೆನ್ನೆ ಒಂದು ಪಾನಿ ತುಂಬಿರೋ ಪೂರಿ. ಇವರೇ ನಮ್ಮ ರಾಜ್ಕುಮಾರಿ ರಾಜಿ. ವೆಲ್ಕಮ್. ಥ್ಯಾಂಕ್ ಯು. ಇನ್ನು ದಸರಾಗೆ ಭೂಷಣ ಅರ್ಜುನ ಹೊರುವ ಅಂಬಾರಿ. ಅಷ್ಟೇ ಅದ್ದೂರಿಯಾಗಿದೆ ಸಂಗೀತದ ಇವರ ಸವಾರಿ. ಇವರ ಚೆಲುವೆಗೆ ಸರಿಸಾಟಿ ಯಾರಿ. ಇವರೇ ನಮ್ಮ ಮಜಾ ಭಾರತದ ರೂವಾರಿ ಗುರೂಜಿ. ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಎಲ್ರನ್ನು ಕರೆದಾದ್ಮೇಲೆ ಕಾಯೋದ್ ಬೇಡ ಬೇಡ, ಬನ್ನಿ ನೋಡ್ಕೊಂಬೋಣ ಇದನ್ನ ಮೊದಲನೇ ಸ್ಕಿಟ್ ನ. ನಮ್ ಜಗ್ಗಪ್ಪ ಹುಡುಗಿರಿಗೆ ಬೈತಾನೆ, ಕಾಲ್ ಎಳಿತಾನೆ ಅಂತೆಲ್ಲ ಆರೋಪ ಮಾಡ್ತೀವಲ್ಲ ನಾವು. ಇವತ್ತು ಒಂದು ಹೊಸ ಅವತಾರನೇ ನೋಡ್ತೀರಾ. ಯಾಕಂತ ಅಂದ್ರೆ ಇವತ್ತು ಅವನ್ ತಂಗಿ ಬಂದಿದ್ದಾಳೆ. ಇವತ್ತು ಜಗಪ್ಪನೇ ಬೇರೆ, ಅವನ್ ಸ್ಕಿಟ್ಟೇ ಬೇರೆ. ಆಕ್ಚುಲಿ ಅಪ್ಪಾಜಿ ಅವರು ಒಂದು ಮಾತಾಡಿದ್ರು, ಜಬ್ಬರ್ ಮೇ ಬಂಪರ್, ತಂಗಿ ಮದುವೆನ ಯಾವತ್ತು ಚೆನ್ನಾಗಿ ಮಾಡಬೇಕು ಅಂತ. ಅದು 100% ಸತ್ಯ ಸರ್. ಅದಕ್ಕೆ ನನ್ನ ತಂಗಿ ಮದುವೆನ ನಾನು ನಿನ್ನೆ ಗ್ರ್ಯಾಂಡ್ ಆಗಿ ಮಾಡಿದ್ದೀನಿ ಸರ್. ಸರ್ ಎಲ್ಲರೂ ಗಂಡನ್ನ ಹುಲಿ ತರ ಇರ್ಬೇಕು, ಸಿಂಹದ ತರ ಇರ್ಬೇಕು, ಅವನ್ ಹಂಗಿರ್ಬೇಕು ಹಿಂಗಿರ್ಬೇಕು, ಲಕ್ಷಾಧೀಶ್ವರ ಕೋಟ್ಯಾಧಿಪತಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾನು ನನ್ನ ತಂಗಿಗೆ ಇಷ್ಟ ಆಗೋನು ಹಾಗೂ ನನಗೆ ಇಷ್ಟ ಆಗೋವನ್ನ ಹುಡುಕಿದೀನಿ ಸರ್. ಅವನು ಸಾಮಾನ್ಯದವನಲ್ಲ. ಅವನು ಆಡಕ್ಕೆ ಅಂತ ನಿಂತ್ಕೊಂಡ್ರೆ ನಿಮಗ್ ಶಿಷ್ಯ, ಅವನ್ ಡ್ಯಾನ್ಸ್ ಆಡಕ್ಕೆ ಅಂತ ನಿಂತ್ಕೊಂಡ್ರೆ ಮೈಕಲ್ ಜಾಕ್ಸನ್ ಅವನಿಗೆ ಶಿಷ್ಯ. ಒನ್ ಅಂಡ್ ಓನ್ಲಿ ಕರ್ನಾಟಕದ ಮಾಸ್ಟರ್ ಪೀಸ್ ಬಾವಾ. ಇದಕ್ಕೆ ಏನ್ ಬಾ ಅಂತಂದ್ರೆ ಬೆಳಗ್ಗೆ ತನ್ನ ನೀನ್ ಯಾರು? ಡ್ಯಾನ್ಸರ್. ಡ್ಯಾನ್ಸರ್ ನೀನು, ಸಿಂಗರ್ ನೀನು. Hey, you know, I play in one dance and song. It English problem. Okay. No problem. You see, I will dance. Yes. Yeah. One second. Not play. ಏನ್ ಡ್ಯಾನ್ಸು, ಏನ್ ಕಣ್ಣು ತುಂಬ್ಕೊಬಿಟ್ಟೆ. ಸೂರಿ ಸಖತ್ ಕಟ್ ಮಾಡಿದ್ಯಾ. ಸೂರ್ಯ ಅಲ್ಲ ಕಣ ಸಾಂಗ್ ಹೇಳಿದ್ದು. ನಾನ್ ಇದೇ ಮೈಕಲ್ ನಾನು ಹೇಳಿದ್ದು. ಹೌದಾ? ನಿನ್ ನಂಬಿಕೆ ಬತ್ತಲ್ಲ. ನೀವೇ ನನ್ನ ಸೂರ್ಯ ಇರು, ಅವ್ನು ಆಡ್ತಾನೆ. ನೀ ಸೂರ್ಯ ಅಲ್ಲ ನಾನೇ ಹೇಳ್ತೇನೆ. ಕೇಳು, ನೀವೇ ನನ್ನ ಸೂರ್ಯ ಸುಮ್ನೆ ಅದಾದ್ಮೇಲೆ ಇವ್ ನಂಬ್ತೇನಿಲ್ಲ, ನಂದೇ ವಾಯಿಸ್ಕೊಳೋದು. ಹೌದಾ? ನೀವೇ ನನ್ನ ತಾಯಿ ತಂದೆ. ಏ ಮಾದೇಶ್ವರ, ಅಯ್ಯೋ ಅಪ್ಪ ನೀನೊಂಥರ ಲೋಪರ್ ನನ್ ಮಗ. ಏನಂದ? ಸೂಪರ್ ನನ್ ಮಗ ಹಾಕೋದೆ. ಇಲ್ಲಿವೆ ನಾನು ನಿನ್ಗೆ ಭಾವ ಅಂತ ಕರೆಯಲ್ಲ, ನಾನು ಮತ್ತೆ ಮಾದೇಶ್ವರ ಅಂತಾನೆ ಕರಿತೀನಿ. ನಾನು ನಿಮ್ ಭಾವ ಅಂತ ಕರೆಯಲ್ಲ, ಏನಂತ ಕರೀತೀಯ? ಸಾಮ್ರಾಣಿ ಅಂತ ಕರಿತೀನಿ. ಸೂಪರ್ ಮಾದೇಶ್ವರ. ಸಾಮ್ರಾಣಿ. ಕಬಡ್ಡಿ ಕಬಡ್ಡಿ ಕಾರ ಕಬ್ಬರ್ಗದ ಕೀರ ಒಟ್ಕೊಂಡೋದು ಯಾರ. ಸಖತ್ ಕಣೋ. ನನಗೆ ಅಲ್ಲ ಕಣೋ, ಮದ್ವೆಗೆ ನಿನ್ ತಂಗಿಯಲ್ಲಿ ಕರಿಯೇ. ಕರಿತೀನಿ, ಕರಿತಾ ಇರ್ತೀನಿ. ಕರಿ. ಯಾರಲ್ಲಿ ಬನ್ನಿಲೆ. ಯಾರಲ್ಲಿ ಅಂದ್ರೆ ನಾವು ಒಪ್ಕೊಳ್ಳಲ್ಲಪ್ಪ. ತಂಗ್ಯವ ಅಂತ ಕರಿ. ತಂಗ್ಯವ. ಹಲೋ, ಬರೀ ತಂಗ್ಯವಲ್ಲ, ನನ್ ತಂಗಿ ಸುಸ್ಮಿತಾ ಅಂತ ಕರಿ. ಕರಿಯೋ, ಕರಿ. ನನ್ ತಂಗಿ ಎನರ್ಜಿ ಇರ್ಬೇಕು. ನನ್ನ ತಂಗಿ ಸುಸ್ಮಿತಾ ಬಾರೆ ಅನ್ನು. ಬೇಡ ಹೇಗೆ ಬೇಡ. ಏನ್ ಬೇಡ? ನನ್ನ ತಂಗಿ ಬಾ ಸುಸ್ಮಿತಾ ಹೇಳು. ಹೇಳಿಲ್ವಾ? ನನ್ ಮಗ
ಒಂದ್ ಸ್ಕಿಟ್ ಅಲ್ಲಿ ಯಾವ್ದೋ ಒಂದ್ ವಿಷಯ ಇಟ್ಕೊಂಡು ರುಬ್ತಾ ಇದ್ದ. ಇವತ್ತು ತಂಗಿ ಅನ್ನೋದ್ ಇಟ್ಕೊಂಡು ನಾ ರುಬ್ತೀನಿ. ಕರಿ 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 ಕರಿ. ನನ್ನ ತಂಗಿ ಸ್ಮಿತಾ ಬಾರವ್ವ ಅಪ್ಪ. ದೇವ್ರೆ, ಈಗಪ್ಪ ಈ ಒಂದು ಅಣ್ಣ ತಂಗಿ ನೋಡಕ್ಕೆ ನನಗಲ್ಲ ಬ್ರಹ್ಮನಿಗೂ ಖುಷಿ ಆಗ್ತಾ ಇದೆ. ಅಪ್ಪ ತೆಗೆವ ಅಣ್ಣಯ್ಯ, ನೀ ಏನ್ ತಲೆ ಕೆಡಿಸ್ಕೋಬೇಡ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ನೋ ಅಷ್ಟು ಚೆನ್ನಾಗಿ ನನ್ನ ಮಾದೇಶ್ವರ ನೋಡ್ಕೊತಾನೆ. ನಿನ್ ತಂಗಿ ಅಂದ್ರ ಮೇಲೆ ಚೆನ್ನಾಗಿ ನೋಡ್ಕೊಂಡೇ ಇರ್ತೀನಿ ಗುರು, ನೋಡ್ಕೊತೀನಿ. ಆಯ್ತು ಮಾದೇಶ್ವರ. ಅಂದಾಗೆ ಅವರು ನಮ್ಮ ಮಾವ. ನಮಸ್ಕಾರ, ಚೆನ್ನಾಗಿದ್ದೀರಾ? ಮಾತಾಡಲ್ಲ. ಅವ್ರ ಮಾತು ಕಮ್ಮಿ, ಕೆಲಸ ಜಾಸ್ತಿ. ಅವಾಗ ಒಂದೊಂದು ಮಾತಾಡ್ತೀರಿ ಸರ್. ಏನಾರ ಸರಿ ಮಾದೇಶ್ವರ. ಮೈಕ್ ಹಾಕಿಲ್ವೋ? ಹಾಕಿದ್ದೇನೆ. ಮಹಿಕ್ ಹಾಕಿದ್ದಾರೆ, ಡೈಲಾಗ್ ಕೊಟ್ಟಿಲ್ಲ ಅಷ್ಟೇ. ಸರಿ ಮಾದೇಶ್ವರ, ನನ್ನ ತಂಗಿನ ಜೋಪಾನವಾಗಿ ನೋಡ್ಕೋ. ಅಯ್ಯೋ ಜಗಪ್ಪ, ಅಲ್ಲ ಅಮ್ಮ ಸಾಂಬ್ರಾಣಿ, ನಿನ್ ತಂಗಿನ ಜೋಪಾನವಾಗಿ ನೋಡ್ಕೊತೀನಿ. ಓಕೆ ತೆಗೆವಾ ಅಣ್ಣಯ್ಯ, ಬಾಯ್ ಬಾಯ್. ತಂಗಿ ಟಾಟಾ ಟಾಟಾ. ಗೊತ್ತಾಯ್ತಾ? ಟಾರ್ಚರ್ ಅಂದ್ರೆ ಇದು ಗೊತ್ತಾಗ್ಬೇಕು, ಟಾರ್ಚರ್ ಏನು ಅಂತ ರಿಯಲ್ ಆಗಿರ್ಬೇಕು. ಅಂದಂಗ ನಿಂಗೆ ಅಣ್ಣ ಅಂದ್ರೆ ಅಷ್ಟೊಂದು ಪ್ರೀತಿನಮ್ಮ? ಅಯ್ಯೋ, ನಮ್ಮ ಅಣ್ಣಂಗ್ ನನ್ ಮೇಲೆ ಪ್ರೀತಿನ? ಹಾ? ನಮ್ಮ ಅಣ್ಣಂಗ್ ನನ್ ಮೇಲೆ ಪ್ರಾಣ. ನಾನ್ ಒಂದ್ಸಲ ಚಿಕ್ಕೋಳಿರ್ಬೇಕಾದ್ರೆ ಡ್ಯಾಮ್ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದೆ. ಹಾ, ನಮ್ಮ ಅಣ್ಣ ನನ್ನನ್ ಕಾಪಾಡಕ್ಕೋಸ್ಕರ ಹಾ. ನೀರ್ನೆಲ್ಲ ತೋಡ್ಬಿಟ್ಟಿದ್ದ. ನೀರ್ನೆಲ್ಲ ತೋಡಿ ಈಚೆಗೆ ಹಾಕ್ಬಿಟ್ಟಿದ್ನ. ಅಲ್ಲ ಬೇರೆಯವ್ರಿಗೆ ಏನಾಗ್ಬಿಟ್ಟಿಲ್ಲ? ಯಾಕಾಗಿಲ್ಲ, 2 ಊರೇ ಕೊಚ್ಕೊಂಡು ಹೊಟ್ಟೋಯ್ತು. 2 ಊರು? ನೀ ಎಲ್ಲಾರು ಅರಬ್ಬಿ ಸಮುದ್ರಕ್ಕೆ ಬಿದ್ಬಿಟ್ಟಿದ್ಯಾ? ಯಾಕೆ? ನಿಮ್ಮ ಅಣ್ಣ ನಿನ್ನನ್ನು ಕಾಪಾಡೋ ಹುಚ್ಚಲ್ಲಿ ನೀರ್ನ ತೆಗೆದು ಇಂಡಿಯಾದ ಮೇಲೆ ಹಾಕಿ ಇಂಡಿಯಾನೇ ತೊಳ್ಕೊ ಹೋಗ್ಬಿಟ್ಟ ತತ್ಲೆಗೆ. ಖಂಡಿತ ಮಾಡ್ತಾನವ. ಸರಿ ಒಳಗ್ ನಡಿ. ಮದ್ವೆ ಅಂತ ಭಾರಿ ಖುಷಿಲ್ಲ. ಒಳ್ಳೆ ಪುರೋಹಿತರು ಹೇಳಿದ್ದಾರೆ ಸರ್, 24 ಗಂಟೆ ಏನು ಇಲ್ಲ, ಬೇಜಾರು. ಇರ್ಲಿ, 24 ವರ್ಷನೇ ಕಾದಿದ್ದೀನಿ, 24 ಗಂಟೆ ಕಾಯಲ್ವಾ, ಆಮೇಲೆ ಕುದುರೆ ಪಳಗಿಸ್ತೀನಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯ. ಬೆಳಗಾಗ್ಬಿಟ್ಟಿದೆ, ಹಂಗಾದ್ರೆ 12 ಗಂಟೆ ಮಾತ್ರ. ಸರಿ ಏನೇ ಏನ್ರಿ? ಕುದುರೆಗೆ ರಮ್ ತಗೊಂಬಂದಂಗ ಒಂದ್ ಲೋಟ ಟೀ ತಗೋಬರೆ. ಸರಿ ಆಯ್ತು. ಮಾದೇಶ್ವರ, ಇವ್ ಮನೆಗೆ ಹೋಗಿಲ್ವೇನೋ? ನನ್ನ ತಂಗಿ ಅಂದ್ರೆ ನನಗೆ ಪ್ರಾಣ ಅಲ್ವಾ, ಅವಳು ನೋಡ್ದೆ ನನ್ ಕೈಲಿ ಇರಕ್ ಆಗದೆ ಅದಕ್ಕೆ ಬಂದ. ಇಲ್ಲ, ಈ ಮನೇನೆ ತಗೊಂಡ್ಬಿಟ್ಟೆ. ನೀ ಯಾವ ಸ್ಯಾಡಿಸ್ಟ್ ಅಣ್ಣನು, ಮನೇನೆ ತಗೊಂಡಿದ್ಯಲ್ಲೋ. ನನ್ ತಂಗಿ ಅಂದ್ರೆ ನನಗೆ ಪಂಚು ಪ್ರಾಣ. ಯಾಕಂದ್ರೆ ಏನು? ಅಮ್ಮ ಹುಟ್ಟಬೇಕಾದ್ರೆ ಅವಳು ಈ ಕೈಯೆಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ಲು ಮಾದೇಶ್ವರ. ಈಗ ಒಳ್ಳೆಬೇಡ ಕಣ, ಪಕ್ಕದ ಮನೇಲಿ ಇರು. ಆಯ್ತು ಯಾಕೆ ಟೆನ್ಷನ್ ಮಾಡ್ಕೊತೀಯ? ರೀ, ಹಾ ಬಿಸಿ ಬಿಸಿ ಕಾಫಿ. ತಂಗ್ಯವ್ವ, ಅಣ್ಣಯ್ಯ, ಅಣ್ಣಯ್ಯ, ತಂಗ್ಯವ್ವ, ಅಣ್ಣಯ್ಯ, ನೀನು ನನ್ನ ನೋಡಕ್ಕೆ ಇಷ್ಟು ಬಂದ್ಬಿಟ್ಯಾ ಅಣ್ಣಯ್ಯ? നല്ല ಕಣವ, ನೀನಿದ್ರೆ 7 ಸಮುದ್ರನು ದಾಟ. 7 ಸಮುದ್ರ ದಾಟ್ಯ ಗುರು. ಅಲ್ಲ, ನಮ್ಮ ಅಣ್ಣ ತಂಗಿ ಪ್ರೀತಿ ಅಂದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಮಕ್ಕದ ಮೇಲೆ ಟೀ ಅರ್ಚಿರ್ಬಾರ್ದು. ಅಲ್ಲ ಅಲ್ಲ ಏನ್ ಸಾರ್? ಅವರು ಅಷ್ಟೇ ಸಾರ್. ಅವರಿಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡಾಗ ಕಾಫಿ ಎತ್ತು ಮಕ್ಕೆರಿಸ್ತಾರೋ ಇಲ್ಲ ಖಾರದ ಪುಡಿ ಏರಿಸ್ತಾರೋ ಗೊತ್ತಾಗಲ್ಲ ಸಾರ್. ಹಂಗೆ ನಾನು ಎಷ್ಟು ಸಲ ಖಾರದ ಪುಡಿ ಏರಿಸ್ಕೊಂಡಿಲ್ಲ ಸಾರ್. ಇವ್ರು ಮಾತಾಡಲ್ಲ, ನೀನ್ ಇದಕ್ಕೆ ಅಪ್ಪ ಪುಣ್ಯಾತ್ಮ ಮಾತಾಡ್ಬೇಡ ಕಣೋ. ಅಲ್ಲ ಸಾರ್. ಏ, ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಇವಂದ್ ಎಷ್ಟು ಡೈಲಾಗ್ ಇದೆ ಅಪ್ಪೆ? 2 ಇದಕ್ಕೆ ಯಾ, ಒಂದ್ ಡೈಲಾಗ್ನ 10 ನಿಮಿಷ ಹೇಳ್ತಾನೆ, ನೀನ್ 20 ನಿಮಿಷ ಅವನೇ ಮಾಡಲ್ವಾ? ನಾನೇನ್ ಮಾಡ್ಲಿಲ್ಲಿ? ನಿನ್ ಫಸ್ಟ್ ನೈಟ್ ಇವತ್ತು. ಮಾದೇಶ್ವರ, ನನ್ನ ತಂಗಿ ನಾನು ನೋಡಿದ ಆವೇಶದಲ್ಲಿ ಕಾಫಿ ತಂದು ಮಕ್ಕಿರ್ಚ್ಬಿಟ್ಟವಳೆ. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವಳಿಗೆ ಟಾರ್ಚರ್ ಗಿರ್ಚರ್ ಏನಾರ ಕೊಟ್ರೆ ನಿನ್ನ ಕಾಲ್ ಮುಗಿತೀನಿ ಅಂತ ಕೆಲಸ ಮಾತ್ರ ಮಾಡ್ಬೇಡ ಮಾದೇಶ್ವರ. ತಂಗಿಯವ್ವ, ಈ ಕಿತ್ತೋದ್ ನಾಯಿಗೋಸ್ಕರ ನೀನು ಕಾಲಿಗೆ ಬೀಳೋಗಾಗುತ್ತೆ ಅನ್ನೋದಾದ್ರೆ ನಾನು ಇವನ್ನ ಬಿಟ್ಟೇ ಬಿಡ್ತೀನಿ. ಬೇಡ ನನಗೆ, ಇದಕ್ಕೆ ಬೇಡ. ಅಲ್ಲ ಇದಕ್ಕೆ ಇನ್ನು ಏನು ಆಗಿಲ್ಲ, ಬಿಟ್ಟು ಹೋಯ್ತೀನಿ ಅಂತೆಲ್ಲ. ಏನಾಗದಲ್ಲಿ ಕಾಲಿಗೆ ಬೀಳ್ತದನಲ್ಲಿ. ಸರ್ ನಾನೇನೋ ತಪ್ಪು ಮಾಡಿದ್ರೆ ಸರ್, ಖಾಲಿ ಅವರು ಅಷ್ಟೇ. ನಿತ್ಕೊಳ್ಳಲ್ಲ, ಒಂದ್ ಡೈಲಾಗ್ ಇಟ್ಟುತ್ತ ಹೇಳ್ತಾವ್ನಿ.
ಮಹದೇಶ್ವರ ಅವಳಿಗೆ ಹಿಂಸೆ ಎಲ್ಲ ಕೊಡ್ಬೇಡ ಮಹದೇಶ್ವರ. ಕೊಡಲ್ಲ ಕಣ, ಕೊಡಲ್ಲ. ಟೀಚಲ್ಲಿದ್ದು ಅವಳು ಕಾಲ್ ಹಿಡ್ಕೊಂಡಿದ್ದೀನಿ, ಅವಳು ನೋಡ್ರಿ ತಾಳಿನ ಕಿತ್ ಬಿಸಾಕ್ತೀನಿ ಅಂತ ಅವಳೆ. ನೋಡ ನಿನ್ನ ಅಣ್ಣ ನನ್ ಕಾಲ್ ಹಿಡಿಯೋದ್ ಬೇಡ, ನಾನ್ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸರಿಯಾ? ಓಕೆ. ಸರಿ ಬಾ ಕೊನೆ. ಬಾಯ್ ಅಣ್ಣಯ್ಯ. ಟಾಟಾ. ಟಾಟಾ. ಹೋಗ್ಬಾ. ಆಯ್ತು. ಅನುಪಮ ಮೇಡಮ್, ನನ್ಗೆ ಒಳ್ಳೆ ಭಾವ ಸಿಕ್ಕವ್ರಲ್ಲ. ಅವನೇನೋ ಒಳ್ಳೆಯವನೇ ಕಣೋ, ನೀನಿದ್ಯಲ್ಲ. ಸಾಕು ಸಾಕು ಸಾಕು. ಚಿಕ್ಕ ಮಕ್ಳ ಹತ್ರ ಚಾಕ್ಲೇಟ್ ಕಿತ್ಕೊತೀನೋ ಬುದ್ಧಿ ನಿಮ್ದು. ಅಷ್ಟು ಮುಗ್ದೆ ನೀವು ಅಂತ ಹೇಳಿತ್ತು. ನಿಮ್ಮ ಹತ್ರ ನಾನು ಬುದ್ಧಿ ಹೇಳಿಸ್ಕೋಬೇಕಾ ನಾನು? ಮಾವ ಅಲ್ಲ ಸರ್ ಅಂತ ಏನು ತಂಗ್ಯವ್ವ, ನೀನ್ ಯಾಕವ್ವ ಕಸ ಕೊಡಿಸ್ತಾ ಇದೀಯಾ? ನೀನ್ ಯಾಕೆ ಕಸ ಕೊಡಿಸ್ತಿದೀಯಾ? ಅದೇನೋಪ್ಪ ಇವರೇ ಹೇಳಿದ್ ಹಿಂಗ್ ಮಾಡಂತ. ಇದಕ್ಕೆ ಏನಾಯ್ತಪ್ಪ? ಏನ್ ಮಾಡಿಸ್ತೈತಿ ಅಲ್ಲಿ? ಏನ್ ಮಾಡ್ತ? ಕಸ ಓಡಿಸ್ತಾ ಇದೀನಿ. ತೆಕ್ಕಿಗೆ ಅದೇನು ಅಂತಾನು ಗೊತ್ತಿಲ್ಲ. ಏನವ ಅದು? ಪಾತ್ರೋಜ ಬ್ರಷ್ ಅಲ್ವಾ? ಅವಳು ಪಾತ್ರ ಉಜ್ಜ ಬ್ರಸ್ಸು ಅನ್ಕೊಂಡಿದ್ದಾಳೆ. ಅವಳಿಗೆ ರಂಗಲ ಪುಡಿ ಅಂದ್ರೆ ಏನ್ ಗೊತ್ತಿಲ್ಲ, ಅಡಿಗೆ ಮನೇಲಿ ಸೌಟು ಅಂದ್ರೆ ಏನು ಗೊತ್ತಿಲ್ಲ. ಒಂದ್ ನಿಮಿಷ ಇರು ಅಪ್ಪಿ, ನಿಂಗ್ ಗಂಡ ಅಂದ್ರೆ ಎಂತ ಗೊತ್ತಾ? ಗೊತ್ತು. ಏನ್ ಹೇಳು? ಅಣ್ಣನ್ ಸ್ಥಾನ ತುಂಬಕ್ ಬಂದಿರೋ ಇನ್ನೊಬ್ಬ ಫ್ರೆಂಡ್. ನೋಡ್, ಅವಳಿಗೆ ಗಂಡ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವಳನ್ನ ನಾನು ಪ್ರೀತಿಯಿಂದ ಸಾಕಿದ್ದೀನಿ. ಯಾಕಂದ್ರೆ ಅಮ್ಮ ನಿಮ್ಮಮ್ಮ ನಿನ್ ಕೈಯಲ್ಲಿ ಇಟ್ಟೋಗಿದ್ದಾರೆ ಅಷ್ಟೇ ತಾನೇ? ಅಷ್ಟೇ. ಕೈಯಲ್ಲಿ ಇಡೋ ಬದಲು ಗಂಟ್ಲಿ ಸಾಯಿಸ್ಬಿಡ್ಬೇಕಿತ್ತು ಅಲ್ಲಿಗೆ. ಚೆನ್ನಾಗಿ ನೋಡ್ಕೋ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದು? ನಾನು ಯಾವನ್ ಗುಡ್ತಾನೆ? ನೀನ್ ಗುಡ್ಸು ಬದೇ ಗುಡಿಸ್ಬೇಕ್ತಾನೆ. ನಾನು ಗುಡಿಸ್ತೀನಿ. ಏನವ ನೀನು ಕಸ ಗುಡ್ಸೋಂಗ್ ಆಗುತ್ತೆ ಅನ್ನೋದಾದ್ರೆ ನನಗೆ ಈ ತಾಳಿನೂ ಬೇಡ, ಈ ಗಂಡನೂ ಬೇಡ, ಸಂಬಂಧ ಬೇಡ. ಈ ಬಾಯಿಲ್ ಒಂದ್ ನಿಮಿಷ, ಈ ಒಂದಿನ ಆದ್ರ ಮೇಲಾದ್ರೂ ಒಂದು ಬೇಸರಿಲ್ಲ ಗುರು, ಇವಾಗ್ಲೇ ಹೋಯ್ತೀನಿ ಅಂತ. ಇರು ಒಂದ್ ನಿಮಿಷ, ಇವಾಗೇನ್ ಕಸ ಗುಡ್ಸೋ ತಪ್ಪ ನಿಮ್ಮ ಅಣ್ಣ? ಹೌದು ಅಂತ ನಾನು ಯಾವತ್ತೂ ಮಾಡ್ಸಿಲ್ಲ ಅವನ ಹತ್ರ ಈ ಕೆಲ್ಸ. ಇನ್ನು ಮಾಡಲ್ಲ ಇವನು ಮಾಡಲ್ಲ. ನಮ್ಮನೆ ಕೆಲ್ಸದೊಳ್ಳಿದ್ದು. ಬಾವ ಕಸ ಗುಡಿಸ್ತಾನೆ, ನೀನು ಬಾಯಲ್ಲಿ ಬೆಟ್ಟಿಕೊಂಡು ಫ್ಯಾನ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಹಾಸಿಗೆ ಮೇಲೆ ಮಲ್ಕೊ ಹೋಗು. ಎಲ್ಲಿ ಏನಿಕ್ಕಪ್ಪ ಬೆಟ್ಟಿಕೊಂಡು. ಯಾಕೆಂದ್ರೆ ಅವಳು ನಾವು ಮುದ್ದಾಗ ಸಾಕ್ಬಿಟ್ಟಿದ್ದೀರಿ. ಯಾಕೆಂದ್ರೆ ಅವಳ ಮೇಲೆ ನನಗೆ ಪ್ರೀತಿ. ಅಮ್ಮ ಹೋಗಲಿ ಮಾವ ಅಲ್ಲ ಯಾಕೆ ಹೋಗಲ್ಲ. ನನ್ಗೆ ಇವ್ರದೇ ತಡ್ಕೊಳಕ್ ಆಯ್ತಲ್ಲ ಇವ್ನು. ಯಾಕೆ ಸಾರ್? ಮಹದೇಶ್ವರ, ಇವತ್ತು ನಿಂದು ಪ್ರಸ್ತ. ಇವನಿಗೆ ಅರ್ಜೆಂಟು.